ಒಬ್ಬ ವ್ಯಕ್ತಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ಸಾಮಾನ್ಯ ಸಣ್ಣದಾದಂತಹ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿ ತನ್ನ ಕಾಯಕವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡಿ ಅವರು ಒಬ್ಬ ಉದ್ಯಮಿಯಾಗಿ ಒಬ್ಬ ಶಾಸಕರಾಗಿ ಮತ್ತು ಈ ಭಾಗದ ಒಬ್ಬ ಅತ್ಯಂತ ಕ್ರಿಯಾಶೀಲ ನಾಗರಿಕರಾಗಿ ಏನೊಂದು ಸಾಧನೆಯನ್ನು ಮಾಡಿದ್ದಾರೆ. ಅದು ಇವತ್ತಿನ ಎಲ್ಲ ಯುವಕರಿಗೂ ಇವತ್ತಿನ ಜನರೇಷನ್ಗೂ ಒಂದು ಪ್ರೇರಣೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಸರ್ಕಾರದ ಕೇಂದ್ರ ಇರಲಿ ರಾಜ್ಯ ಇರಲಿ ಅನೇಕ ಫೆಸಿಲಿಟೀಸ್ಗಳಿದ್ದಾವೆ, ಅನೇಕ ಯೋಜನೆಗಳಿದ್ದಾವೆ. ಉದ್ಯೋಗ ಮಾಡಬೇಕಂತಂದ್ರೆ ಲೋನ್ ಕೊಡ್ತಾರೆ. ಲೋನ್ ಕೊಡ್ಲಿಲ್ಲ ಅಂದ್ರೆ ಸರ್ಕಾರದಲ್ಲಿದ್ದವರು ನಾವು ಅವ್ರಿಗೆ ಯಾಕೆ ಲೋನ್ ಕೊಟ್ಟಿಲ್ಲ ಅಂತ ಬೈತೀವಿ. ಸೊ ಅದಕ್ಕಾಗಿ ಆದ್ರೂ ಒಂದಿಷ್ಟು ಟಾರ್ಗೆಟ್ ಕೊಡ್ಲಿಕ್ಕೆ ಲೋನ್ ಕೊಡ್ತಾರೆ. ಆದ್ರೆ ಚಂದ್ರಕಾಂತ್ ಬೆಲ್ಲದವರ ಬಾಲ್ಯಕಾಲದಲ್ಲಿ ಅಥವಾ ಅವರ ಯೌವನದ ಕಾಲದಲ್ಲಿ, ತಾರುಣ್ಯದ ಕಾಲದಲ್ಲಿ ಜೀವನವನ್ನ ನಡೆಸಲಿಕ್ಕೆ, ನಿತ್ಯದ ಜೀವನವನ್ನ ನಡೆಸಲಿಕ್ಕೆ ಪಡಬಾರದ ಕಷ್ಟಪಟ್ಟು ಅನೇಕರಿಗೆ ಗೊತ್ತಿರಲಿಲ್ಲ. ಜಾತ್ರೆಯಲ್ಲಿ ಬಲೂನ್ ಅನ್ನ ಮಾರ್ತಾ ಇದ್ದಂತ ಒಬ್ಬ ವ್ಯಕ್ತಿ ಚಂದ್ರಕಾಂತ್ ಬೆಲ್ಲದ್. ಜಾತ್ರೆಯಲ್ಲಿ ಬಲೂನ್ ಮಾರ್ತಾ ಇದ್ದ. ಆದ್ರೆ ಮನುಷ್ಯನಿಗೆ ಛಲ ಇದ್ರೆ, ಮಾಡಬೇಕು ಅಂತನ್ನುವಂಥ, ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಛಲ ಇದ್ರೆ, ಹಠ ಇದ್ರೆ, ಪ್ರಾಮಾಣಿಕತೆ ಇದ್ದರೆ, ಶ್ರದ್ಧೆ ಇದ್ದರೆ ಮತ್ತು ಅದಕ್ಕೆ ಬೇಕಾದಂತಹದ್ದನ್ನ ನಾನು ಬೆನ್ನು ಹತ್ತಿದ್ದೇನೆ, ಪರ್ಸುವೇಷನ್ ಅಂತ ಹೇಳ್ತಾರೆ. ಆ ಪರ್ಸುವೇಷನ್ ಇದ್ರೆ ಆ ಮನುಷ್ಯ ಎತ್ತರಕ್ಕೆ ಬೆಳಿಬಹುದು ಅಂತ ಅನ್ಲಿಕ್ಕೆ ಚಂದ್ರಕಾಂತ್ ಬೆಲ್ಲದವರು ಒಂದು ಉದಾಹರಣೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.